ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವ. ಆತ್ಮೀಯರೇ, ನಮ್ಮ ಮೋಹನ್ ಭಾಗವತರು ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಂತ ಯಾರು ಹೇಳಿದರು? ಆದರೂ ಇಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ. ಭಾರತವು ಹಿಂದೂ ರಾಷ್ಟ್ರವಾಗಿದ್ದು ಈ ರಾಷ್ಟ್ರದ ಹೊಣೆ ಹಿಂದೂಗಳ ಮೇಲಿದೆ. ಹಿಂದೂಗಳ ಮೇಲೆ ಹೊಣೆ ಅದ ಅಂತ. ಹೌದು, ಹಿಂದೂಗಳ ಮೇಲೆ ಹೊಣೆ ಅದ. ಈ ದೇಶದ ಎಲ್ಲ ಪ್ರಜೆಗಳ ಮೇಲೆ ಹೊಣೆ ಅದ ಈ ದೇಶ ಉಳಿಸ್ಕೊಳ್ಳುವಂಥದ್ದು. ಇದರಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರೂ ಬಂದವರೆಲ್ಲ ಹಿಂದೂಗಳು ಅನ್ನುವಂಥ ಒಂದು ವಾದವನ್ನು ಬಹಳ ನೈಸಾಗಿ ನಮ್ಮ ಮೋಹನ್ ಭಾಗವತರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲೊಂದು ಅಪಾಯದ. ಭಾರತ ಹಿಂದೂಗಳ ರಾಷ್ಟ್ರ ಹೌದು, ಆದರೆ ಮನು ರಾಷ್ಟ್ರ. ಇದನ್ನು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ನಮ್ಮ ಮೋಹನ್ ಭಾಗವತರು. ಮನುವಿನ ರಾಷ್ಟ್ರ ಏನು ಹಿಂದೂ ಅನ್ನೋದು ಸ್ಪಷ್ಟೀಕರಣ ಬೇಕಾಗಿದೆ. ಹಿಂದೂಸ್ತಾನದ ಈಗ ಕರೆದೀವಿ, ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದನ್ನು. ಇಡೀ ವಿಶ್ವಕ್ಕೂ ಗೊತ್ತದ ಹಿಂದೂಸ್ತಾನ ಹಿಂದೂಗಳು ಹೆಚ್ಚಿಗಿರುವಂಥ ದೇಶ ಅಂತೇಳಿ. ಆದರೆ ನಮ್ಮ ದೇಶವನ್ನು ಹಿಂದೂ ಧರ್ಮದೇನಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಮೋಹನ್ ಭಾಗವತರು. ಆ ಹಿಂದುತ್ವ ನಮ್ಮ ಮನು ಸ್ಮೃತಿಯ ನೆಲೆಗಟ್ಟಿನಲ್ಲಿ ಇದ್ದಿದ್ದ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾದ್ರೆ ಅದಕ್ಕೆ ನಾವು ವಿರೋಧ ಮಾಡಬೇಕಾಗ್ತದೆ. ಇದನ್ನು ಕ್ಲಿಯರಿಫೈ ಮಾಡಬೇಕು. ಹೌದು, ಇದನ್ನು ವಿರೋಧ ಮಾಡೋರು ಸಾಕಷ್ಟು ಇದ್ದಾರೆ, ಇಲ್ಲಂತ ಯಾರು ಹೇಳಿದರು, ಅದನ್ನು ಒಪ್ಕೊಳ್ತಾರೆ ಅವರು. ಆದರೂ ಮನದಲ್ಲೇ ಹಿಂದುತ್ವದ ಬಗ್ಗೆ ಒಳ್ಳೆಯ ಭಾವನೆ ಅದ, ಅದು ಒಪ್ಪುವಂಥ ವಿಷಯ. ಯಾಕಂದ್ರೆ ಈ ದೇಶದಲ್ಲಿ ಇದ್ದೀವಿ ಅಂದ್ಕೊಳ್ಳಿ, ಒಬ್ಬರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅನಿವಾರ್ಯ. ಇಲ್ಲಿ ಎರಡು ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ. ಒಂದದ್ದು, ಇದು ಹಿಂದೂ ರಾಷ್ಟ್ರ ಅಂದ್ರೆ ಹಿಂದುತ್ವದ ಅಥವಾ ಮನುವಾದದ ನೆಲೆಯಲ್ಲಿರುತ್ತಿರುವಂಥ ರಾಷ್ಟ್ರನ ಹಿಂದೂನ ಅನ್ನುವಂಥದ್ದು. ಇದಾಗಿದ್ರೆ ಇದು ಯಾರು ಒಪ್ಪಲಿಕ್ಕೆಲ್ಲ ಒಪ್ಪುವುದಿಲ್ಲ. ಯಾಕಂದರೆ ಇಲ್ಲಿ ಜಾತಿ ಧರ್ಮ ಏನೇನು ಎಲ್ಲ ನಾವು ಮಾಡಿ ಡಿವೈಡ್ ಮಾಡಿಕೊಂಡ್ರೆ ಸಮಾಜವನ್ನು ಇನ್ನೊಬ್ಬರು ಶತಮಾನಗಳವರೆಗೆ ಆಳೋದಕ್ಕೆ ಆಸ್ಪದ ಮಾಡಿಕೊಟ್ಟಿಂಥದ್ದು. ಇದು ಹಿಂದುತ್ವದ ವಾದ ಮಾಡೋರು, ಸನಾತನ ಬಗ್ಗೆ ವಾದ ಮಾಡುವಂಥವ್ರು ಇಲ್ಲಿ ಜಾತಿಗಳನ್ನು ಹುಟ್ಟಾಕಿದ್ದಾರೆ. ಆ ಜಾತಿ ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ಬೋದು ಇಷ್ಟ. ಆದರೆ ವಾಸ್ತವವಾಗಿ ಏನದಪ್ಪ ಇಲ್ಲೆಲ್ಲ ಹಿಂದೂ ಭಾರತ ಅನ್ನೋದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರದ್ದು ಎಲ್ಲರೂ ಒಪ್ಪಿಕೊಳ್ಳುವಂಥದ್ದನ್ನು. ಯಾಕಂದ್ರೆ ಈಗ ನಮ್ಮ ಮನದಲ್ಲಿ ಅದ್ರ ಬಗ್ಗೆ ಆ ಭಾವನೆಗಳಿದ್ದಾವೆ. ಇಂಡಿಯಾ ನಾವು ಯಾರ ಬಗ್ಗೆ ಹಂಗೆ ವಾದ ಮಾಡೋಣ, ಅದನ್ನು ವಾದ ಬೇರೆ. ಆದರೆ ನಾನು ಇಲ್ಲಿ ಮತ್ತೆ ಕೇಳ್ತಾ ಇರೋದು ಮನುವಾದ ಏನು? ಯಾಕಂದ್ರೆ ಸನಾತನೀಯದಲ್ಲಿ ಮನುವಾದದ ವಾಸನೆ ಅದ. ಭಾಳಷ್ಟು ಚಿಂತಕರು ಈ ಮಾತನ್ನು ಒಪ್ಕೊಳ್ತಾರೆ, ಸತ್ಯನೂ ಅದ. ಅದಾದರೆ ಇದಕ್ಕೆ ವಿರೋಧ. ಹಾಗಾದ್ರೆ ಹೆಂಗೇನು? ಮನುಸ್ಮೃತಿಯ ಹಿಂದುತ್ವದ ಅದೇನು ವಾದ ಹೇಳ್ತದೆ, ವರ್ಣಾಶ್ರಮ ಪದ್ಧತಿ ಮತ್ತೇನು ಹೇಳ್ತದೆ, ಜಾತಿ ಪದ್ಧತಿ ಎಲ್ಲ ಒಪ್ಕೊಳ್ತು ಹೋಗುವಂಥದ್ದು. ಒಂದು ಕೆಲವು ಸಮುದಾಯ ಭಾಳ ಶ್ರೇಷ್ಠ, ಇನ್ನಷ್ಟು ಕನಿಷ್ಠರು ಅಸ್ಪೃಶ್ಯರು ಇದೆಲ್ಲ ಹುಟ್ಟಾಗ್ತಾ ಹೋಗ್ತದೆ. ಈ ಭಾರತ ಇಲ್ಲಿ ಹಿಂದೂಗಳು, ಅದು ನಾವೇನು ವಿಚಾರವಾದಿಗಳು ಹೇಳ್ತೀವಿ ಅಥವಾ ಯಾರೋ ಹೇಳ್ತೀರಿ, ಅದು ಹಿಂದೂ ಅಥವಾ ಇಂಡಸ್ಟ್ರಿಯಲ್ ಇದ್ದರೆ ಮೇಲೆ ಇರ್ತೀವಿ, ಅವರು ಒಪ್ಪುವುದಿಲ್ಲ. ಯಾಕೆ ಅಸಮಾನತೆ ಇದನ್ನು ವಿರೋಧ ಮಾಡಿದರು ಅಂಬೇಡ್ಕರ್ ಅವರು. ಗಾಂಧೀಜಿಯವರು ಸಹ ಇದನ್ನು ವಿರೋಧ ಮಾಡ್ತಾಯಿದ್ರು. ಬೇಡಪ್ಪ ಜಾತಿ ವ್ಯವಸ್ಥೆ ಅಂತೇಳಿ ಹಿಂದೂವನ್ನು ಪ್ರೀತಿ ಮಾಡ್ತಾಯಿದ್ರು. ಗಾಂಧಿಗೂ ಅಂಬೇಡ್ಕರ್ಗೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಅಂಬೇಡ್ಕರ್ರು ಆ ಮನೋವಾದದಿಂದ ಸಾಕಷ್ಟು ನೋವನ್ನು ಅನುಭವಿಸಿ ಅಸ್ಪೃಶ್ಯರಾಗಿ ಬದುಕಿ ಆ ಮನುಷ್ಯ ಸಮಾಜದಿಂದ ಹೆಂಗೆ ಬಹಿಷ್ಕೃತನಾಗಿರ್ತಾನೆ ಅವನ ಬದುಕನ್ನು ಅನುಭವಿಸಿ ಬಹಿಷ್ಕೃತ ಭಾರತ ಅಂತೇಳಿ ಒಂದು ಪತ್ರಿಕೆ ನಡೆಸೋದು ನಿಮ್ಗೆ ಗೊತ್ತಿರ್ಬೋದು. ಕೊನೆಗೆ ಅವ್ರು ಹಿಂದೂ ಆಗಿ ಸಾಲಿಲ್ಲ, ಒಬ್ಬ ಬೌದ್ಧಾಗಿ ತಿಳ್ಕೊಂಡ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಗಾಂಧೀಜಿಯವರು ಸಹಿತ ಇದೇ ಮೂವ್ಮೆಂಟ್ ಮಾಡಿದರು ಜಾತಿ ಪದ್ಧತಿ ವಿರೋಧವಾಗಿ. ಗಾಂಧೀಜಿಯವರು ಹಿಂದುತ್ವವನ್ನು ಎಲ್ಲರೂ ಒಪ್ತಾರೆ. ಯಾಕಂದರೆ ಅಲ್ಲಿ ದ್ವೇಷ ಇಲ್ಲ, ಆ ರಾಗ ಇಲ್ಲ, ಮತ್ತೊಂದಿಲ್ಲ, ಎಲ್ಲರ ಪ್ರೀತಿ ವಿಶ್ವಾಸ ಇದರಿಂದ ಹೋಗುವಂಥದ್ದು. ಅಲ್ಲಿ ಮಾತ್ರ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದಾಗಿ ಹೊಂದ್ಬಿಡ್ತಾರೆ. ಅಲ್ಲಿ ಮುಸ್ಲಿಮ್ ಆಗಿರ್ತಾರೆ, ಹಿಂದೂ ಆಗಿರ್ತಾರೆ, ಆದರೆ ಎಲ್ಲರೂ ಭಾರತೀಯರಾಗಿರ್ತಾರೆ. ಈ ದಿಶೆಯಲ್ಲಿ ಹೋದರೆ ಎಲ್ಲರೂ ಒಪ್ಕೊಂಡು ಹೋಗ್ತಾ ಇದ್ದಾರೆ ಹಿಂದುತ್ವದ ಬಗ್ಗೆ ಮಾತಾಡ್ಬೋದು. ಇನ್ನು ಎರಡನೇ ಪ್ರಶ್ನೆ ಅದ, ಇರಲಿ ನೀವು ಏನು ವಾದ ಮಾಡ್ತೀರಿ ಮಾಡಿರಿ, ಸರಿ ಅದ ಅಂತ ಅದನ್ನು. ಮತ್ತು ಈಗಾಗಲೇ ಸಾಕಷ್ಟು ಜನರು ಹೋಗಿ ಮುಟ್ಟಿದ್ದೀರಿ ನೀವು, ಆದರೆ ಪೂರ್ಣ ಪ್ರಮಾಣದಲ್ಲಿ ಮುಟ್ಟಿದ್ದೀರಿ ಅನ್ನೋದು ನಿಮಗೂ ವಿಶ್ವಾಸ ಇಲ್ಲ, ನಮಗೂ ವಿಶ್ವಾಸ ಇಲ್ಲ. ಯಾಕೆಂದರೆ ನಿಮ್ಮನ್ನು ವಿರೋಧಿಸೋರು ಸಾಕಷ್ಟು ಇದ್ದಾರೆ. ಇಲ್ಲಿವರೆಗೆ ನೀವು ನಿಜವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ನೀವು ಇಡೀ ದೇಶವನ್ನು ವ್ಯಾಪಿಸಿದ್ರೆ ನಿಮ್ಮ ವಿಚಾರಧಾರೆ ಮೇಲೆ ಬಾಬ್ರಿ ಮಸೀದಿ ಬಿದ್ದಾಗನ ನೀವು ಈ ದೇಶದ ಚುಕ್ಕಾಣಿ ಹಿಡಿತಿದ್ರಿ.
ವಾಜಪೇಯಿ ಅವರಿಗೆ ವಾಜಪೇಯಿ ಬರೋವರೆಗೆ, ನಂತರ ಇವತ್ತು ಮೋದಿಯವರು ಬರೋವರೆಗೆ ವೇಟ್ ಮಾಡ್ತಾ ಇರಲಿಲ್ಲ. ಇದನ್ನು ಒಪ್ತಿರೋ ಇಲ್ಲೋ? ಇಲ್ಲ ನೀವು ಕೇವಲ ಹಿಂದುತ್ವ ನೆಲೆಗಟ್ಟಿನಲ್ಲಿ ಮಾತು ಮಾಡಿದ್ದೀರಿ. ಇವತ್ತು ಹೇಳ್ತಾ ಇದ್ದೀರಿ ಹಿಂದೂ ದೇಶ ಅಂತ, ಹಿಂದೂ ರಾಷ್ಟ್ರ ಅಂತೇಳಿ. ಬಾಬರಿ ಮಸೀದಿ ಬಿದ್ದಾಗ ಯಾಕೆ ನಿಮ್ಮ ಸರ್ಕಾರ ಬರಲಿಲ್ಲ? ಬಲಿಷ್ಠ ಆಗ್ತಾ ಇತ್ತು ಬೆಳೀತಾ ಬಂದರೆ ಆ ಮಾತು ಬೇರೆ, ಇನ್ನೂ ಬೆಳೀತಾ ಇದ್ರೆ ಅದು ಮಾತು ಬೇರೆ. ಇಡೀ ದೇಶ ಒಪ್ತದೆ ನಾ ಇದನ್ನು ಅಂತೇಳಿ. ಯಾಕಂದರೆ ಇಲ್ಲಿ ಅಸ್ಪೃಶ್ಯರು, ಇಲ್ಲಿ ದಲಿತರು, ಇಲ್ಲಿ ಆದಿವಾಸಿಗಳು, ಇಲ್ಲಿಯ ಮೈನಾರಿಟಿಗಳು ಇವರೆಲ್ಲರೂ ಈ ಸಿದ್ಧಾಂತವನ್ನು ಒಪ್ಪುವುದಿಲ್ಲ. ಇವರು ಮ್ಯಾಕ್ಸಿಮಮ್ ಇದ್ದಾರೆ, 85% ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ಒಪ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಿಧಾನಕ್ಕೆ ನೀವು ಇವತ್ತು ಲಿಬ್ರಲ್ ಆಗ್ತಾಯಿದ್ದೀರಿ. ನಮ್ಮ ಪ್ರಧಾನಿ ಹಿಂದುಳಿದವರು, ಆ ರೀತಿಯಾಗಿ ನಾವು ಮೀಸಲಾತಿ ವಿರೋಧಿ ಅಲ್ಲ, ಅನೇಕ ವಿಷಯಗಳು ನೀವು ಒಳಗೆ ಏನೋದನ್ನು ಗೊತ್ತಿಲ್ಲ. ಇದನ್ನು ಹೇಳೋದ್ರಿಂದ ನಿಮ್ಮ ಸಮೀಪ ಬರ್ತಾ ಇದ್ದಾರೆ. ಹೀಗಾಗಿ ನಿಧಾನಕ್ಕೆ ಒಪ್ಕೊಳ್ತಾ ಇದ್ದಾರೆ. ಆದರೆ ನೀವು ತಿಳಿದಂತಹ ಹಿಂದುತ್ವದ ಮನುಸ್ಮೃತಿ, ಹಿಂದುತ್ವದ ಮೇಲೆ ಎಲ್ಲ ಜನಕ್ಕೆ ವಿಶ್ವಾಸ ಇಲ್ಲ. 85% ಜನರಿಗೆ ವಿಶ್ವಾಸ ಇಲ್ಲ. ಇದು ಗೊತ್ತಿರಲಿ. ಬಟ್ಟಾಗೆ ಗಟ್ಟಾಗಿ ಏನೋ ಹೇಳ್ತಾ ಇದ್ರಿ, ಗೆಲ್ರಿ. ಗೆಲ್ಲೋದು ಫೈನಲ್ ಅಂತಲ್ಲ. ಇನ್ನು ಇನ್ನೊಂದು ಪ್ರಮುಖವಾದ ವಿಷಯ ಭಾಳ ಮಾತಾಡಬೇಕಾಗಿದೆ. ಜಗತ್ತಿನ ವಿಷಯ ನೆನಪಿಟ್ಟುಕೊಂಡು, ಜಗತ್ತಿನಲ್ಲಿ ಯಾವ ಧರ್ಮದ ನೆಲೆಗಟ್ಟಿನಲ್ಲಿ ದೇಶಗಳು ರಚನೆ ಆದವೋ, ರಾಷ್ಟ್ರಗಳು ರಚನೆ ಆದವೋ, ಅವು ಹೆಚ್ಚು ಕಡಿಮೆ ಇವತ್ತು ಬಡತನದಲ್ಲೇ, ನಿರುದ್ಯೋಗದಲ್ಲೇ, ಮತ್ತೊಂದರಲ್ಲೇ, ಬಡದಾಟದಲ್ಲೇ ನಿರತಾಗಿದ್ದಾವೆ. ದೇಶ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು ನಿಮಗೆ ಹೆಚ್ಚು ಉದಾಹರಣೆ ಕೊಡ್ಬೋದು ನಾವು. ಯಾಕಂದರೆ ಇವತ್ತು ಇಸ್ಲಾಮಿಸ್ಟ್ ದೇಶಗಳಂತ ನಾವು ಏನು ಕರ್ಕೋತೀವಿ, ಯಾವ ದೇಶ ಇಡೀ ವಿಶ್ವಕ್ಕೆ ಒಳ್ಳೆಯದಾಗುವಂಥದ್ದು ಮಾಡಿದ, ಅದು ವಿಶ್ವಕ್ಕೆ ಅತ್ಯಂತ ಶ್ರೀಮಂತಾಗಿ, ಬಲಿಷ್ಠಾಗಿ, ಬುದ್ಧಿವಂತಾಗಿ ಬೆಳೆದದಂತ. ಏನೋ ಅವ್ರ ಕಾರಣದಲ್ಲೂ ಸಹಯೋಗ, ಅವ್ರು ಅಂದ್ಕೊಳ್ತಾರೆ ಅಲ್ಲಾನ ಕರುಣೆಯಿಂದ ಅಂತೇಳಿ. ಯಾವ ಕರುಣೆ ಇಲ್ಲ. ಸಮುದ್ರ ದಂಡೆಗಳು ಬಂದಿದ್ದರಿಂದಾಗಿ ಅಲ್ಲಿ ಅವರಿಗೆ ಕರಿ ಬಂಗಾರ ಅಂದ್ರೆ ಪೆಟ್ರೋಲ್ ಖನಿಜ ಸಿಕ್ಕಿದ್ರಿಂದ ಇವತ್ತು ಕೆಲವು ದೇಶಗಳು ಶ್ರೀಮಂತ ಆಗ್ಯಾವ. ರೊಕ್ಕ ಶ್ರೀಮಂತ ಇದ್ದಾರೆ. ನಾಳೆ ಖನಿಜ ತೀರ್ತಂದ್ರೆ ಅವರು ನಮಗಿತ್ತು ಹತ್ತು ಪರ್ಸೆಂಟ್. ಕೃಷಿನಾಗ ಏನು ಬೆಳೆ ಹೊಡೆದಿರಿ ನೀವು? ಆದರೂ ಕರಿ ಎಣ್ಣೆ ಇರೋ ತನಕ ಅವ್ರ ಬೆಲೆ ಅದ. ಅದು ಅವ್ರ ಶ್ರೀಮಂತಿಗೆ ಆ ಕಾರಣ ಅದು. ಆದರೆ ಇನ್ನುಳಿದ ಎಲ್ಲ ಜಗತ್ ದೇಶಗಳೇ ಯಾವ ಧರ್ಮ ನೆಲೆಗಟ್ಟಿನ ಮೇಲೆ ಇದ್ದಾವ, ಇಸ್ಲಾಮಿಸ್ಟ್ ಮೇಲೆ, ಅವರು ಮುಸ್ಲಿಮ್ರ ಬಗ್ಗೆ ಅವು ಎಲ್ಲ ಹೆಚ್ಚು ಒಂದೇ ರೀತಿ ಬಡತನದಲ್ಲೇ, ಒಡದಾಡದಲ್ಲೇ ಶಿಯಾ ಸುನ್ನಿ ಅದು ಇದು ಬಡದಾಡ್ತಾ ಹೊರಟಿದ್ದಾರೆ. ಡೆವಲಪ್ಮೆಂಟ್ ಅಲ್ಲೇ ಬಾಜು ಪಾಕಿಸ್ತಾನ ನೋಡ್ರಿ, ಅಫ್ಘಾನಿಸ್ತಾನ ನೋಡ್ರಿ, ಯಾವ ದೇಶ ನೋಡುತ್ತಾರೆ ನೋಡ್ರಿ ಇವೆಲ್ಲ. ಇನ್ನು ಹಿಂದೂ ನೆಲೆಗಟ್ಟಿನಲ್ಲಿ ರಾಷ್ಟ್ರ ಕಟ್ಟಿದ್ದು ನೇಪಾಳ ಏನಾಗಿದೆ ಇವತ್ತು? ಇದ್ರ ಗಮನಿಸ್ರಿ. ಅಂಥ ಹಿಂದುತ್ವ ಬೇಕಾ ನಮಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಮಾಡುವಂಥದ್ದು. ಇಲ್ಲೇ 85% ಜನರಿಗೆಲ್ಲ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿದಾಗ ಈ ದೇಶ ಡೆವಲಪ್ ಆಗ್ತದೆ ಅನ್ನೋದು ಅಷ್ಟೇ ಪ್ರಮುಖವಾದ ವಿಷಯ ಆಗ್ಯದ. ಮತ್ತಿನ್ನು ಕ್ರಿಶ್ಚಿಯನ್ ದೇಶ, ಹೌದು ಕ್ರಿಸ್ತನ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾರೆ. ಆದರೆ ಅವರು ಬಹಿರಂಗವಾಗಿ ಎಲ್ಲರೂ ಅವ್ರವ್ರ ದೇಶದಲ್ಲಿ ಹೆಚ್ಚು ಕಡಿಮೆ ಒಬ್ಬ ಕ್ರಿಸ್ತ ಹೌದು ದೇವದೂತ ಅಂತ ಹೇಳ್ತಾರೆ ವಿನಃ ಇಡೀ ಅದ್ರ ಒಂದೇ ಕಾರಣಕ್ಕೆ ನಾವು ಕೇವಲ ಚರ್ಚಿನ ಹೋಗಿ ಕೊಡಲಿಲ್ಲ. ಅವರು ದೊಡ್ಡ ಡೆವಲಪ್ಮೆಂಟ್ ಮಾಡಿಕೊಂಡ್ರು, ವೈಜ್ಞಾನಿಕ ತಮ್ಮ ಬೆಳೆಸ್ಕೊಂಡ್ರು. ಇವತ್ತು ಜಪಾನು ಸಹಿತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ಯದ, ಚೈನಾನು ಇವತ್ತು ಕನ್ಫ್ಯೂಷಿಯಸ್ ಧರ್ಮವನ್ನು ಸ್ವೀಕಾರ ಮಾಡ್ಯದ. ಆದರೆ ಅವರೆಲ್ಲ ವೈಜ್ಞಾನಿಕ ದೇಶ ಕಟ್ಟೋದು ಹೋದರು, ಕನ್ಫ್ಯೂಷಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಹೋದ. ಬೌದ್ಧರ ವೈಚಾರಿಕತೆ ಅದ ಬುದ್ಧ ಧರ್ಮದಲ್ಲ. ಇವತ್ತು ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಮತ್ತು ಅವೆಲ್ಲ ಇಂಡೋನೇಷ್ಯಾ ನೋಡ್ರಿ ಯಾವ ಧರ್ಮ ಆಧಾರಿತ ಇಸ್ಲಾಂ ಧರ್ಮದ ಆಧಾರದ ಕಟ್ಟಿದ್ದೆಲ್ಲ ಇವತ್ತು ಬಡತನ ಮಡುವಲ್ಲಿ ಸಾಯ್ತಾ ಇದ್ದಾರೆ. ನೇಪಾಳ ಹಿಂದುತ್ವ ನೆಲೆಗಟ್ಟಿನಲ್ಲೇ ನಾವು ಇವತ್ತಿನ ಹೇಳ್ತಾ ಆ ಹಿಂದುತ್ವ ನೆಲೆಗಟ್ಟು ಕಟ್ಟಿದ್ದು ಇವತ್ತು ಮನೆ ನೋಡ್ರಿ ನಾವು ಜಿಂಗ್ ಜಾ ಅಂದಿರೋ ಒಂದು ದೊಡ್ಡ ಮೂಮೆಂಟ್ ಆಗಿಬಿಟ್ಟಿದ್ದು ಬಡತನ ಅದು ಇದು ಅಂತೇಳಿ. ಆದರೆ ಅಮೇರಿಕ ಆಗಿರ್ಬೋದು, ಯುರೋಪ್ ಖಂಡದ ದೇಶಗಳಾಗಿರ್ಬೋದು, ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವೆಲ್ಲ ದೇಶಗಳು ಧರ್ಮಕ್ಕೆ ಆದ್ಯತೆ ಕೊಡಲಿಲ್ಲ. ನಾವು ಇವತ್ತೇನು ಹಿಂದುತ್ವಕ್ಕೆ ಆದ್ಯತೆ ಕೊಡಬೇಕಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಕೊಡಲಿಲ್ಲ ಅವ್ರು ಕೊಟ್ಟಿದ್ದು ಅಲ್ಲಿ ವೈಜ್ಞಾನಿಕತೆಗೆ. ಹಾಗಂತೇಳಿ ಕ್ರಿಸ್ತನ ದೂರ ಮಾಡಲಿಲ್ಲ, ಕ್ರಿಶ್ಚಿಯಾನಿಟಿ ಬಿಟ್ಕೊಳ್ಳಿಲ್ಲ. ಆದರೆ ತಮ್ಮ ಮನೆಗಳ ಒಳಗೆ ಇಟ್ಕೊಂಡ್ರು ಅದನ್ನು. ಅಲ್ಲಲ್ಲಿ ಚರ್ಚ್ ಕಟ್ಟರು, ಹೋದರು, ಭೇಟಿ ಆದರು, ನಮಸ್ಕಾರ ಮಾಡಿದ್ರು, ಮತ್ತೇನು ಮಾಡಿ ಬಂದರು, ಪ್ರಾರ್ಥನೆ ಮಾಡಿ ಬಂದರು. ಆದರೆ ವೈಜ್ಞಾನಿಕತೆಯಲ್ಲಿ ಬೆಳೆಸ್ಕೊಂಡವರು ಇವತ್ತು ಜಗತ್ ಶ್ರೀಮಂತ ದೇಶಗಳು, ಬುದ್ಧಿವಂತ ದೇಶಗಳು ಆಗಿದ್ದಾವೆ. ನಾನು ಯಾಕೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ, ಇಂಥ ವಾದ ಮಾಡೋಗಿದ್ರು ಹಿಂದೂಗಳೆಲ್ಲ ಒಂದು ನೀವು ಹೇಳಿದ್ರಿ ಅಡ್ಡಿ ಇಲ್ಲ. ಅದೇ ಕಾಲದಲ್ಲಿ ಜಾತಿಗಳನ್ನ ಇನ್ನುಳಿದು ಎಲ್ಲ ತೆಗೆದಾಕುವಂಥದ್ದು. ಇಲ್ಲಿ ವೈಜ್ಞಾನಿಕತೆಯನ್ನು ಬೆಳೆಸುವಂಥ ಕೆಲಸ ಆಯ್ತಪ್ಪ ಅಂದ್ರೆ, ಇಲ್ಲಿ ಉದ್ಯೋಗಗಳನ್ನು ಬೆಳೆಸುವಂಥ ಕೆಲಸ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ. ಮತ್ತು ಕೃಷಿಯನ್ನು ವೈಜ್ಞಾನಿಕವಾಗಿ ಬರೀ ಬೆಳೆದಷ್ಟೇ ಅಲ್ಲ, ಅವ್ರಿಗೆ ಮಾರ್ಕೆಟ್ ಕೊಡುವಂಗಾದ್ರೆ ಆ ದಿಶೆಯನ್ನು ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಮ್ಮ RSS ಅವರು
RSS ದೇಶ ವಿರೋಧಿ ಅಲ್ಲ. ಏನೋ ಕೆಲವರು ಮಾತಾಡಲಿ. ನೀವು ನಮ್ಮ ದೇಶದ ಪರವಾಗಿ ಹೋರಾಟ ಮಾಡುವಂಥ ಏನೋ ಕನಸುಗಳಂಥವ್ರು ನೀವೆಲ್ಲ ಎಲ್ಲ ವಿಷಯಗಳು ತಪ್ಪಂತ ಹೇಳೋದಿಲ್ಲ ಇಲ್ಲಿ. ಆದರೆ ನೀವು ಇವತ್ತು ವಿಚಾರ ಮಾಡಬೇಕಾಗಿದ್ದು ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಈ ಹಿಂದೂಸ್ತಾನ ಕಟ್ಟಬೇಕಾಗಿದ್ದು, ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡಬೇಕಾಗಿದ್ದು, ಇಂಥ ಅನೇಕ ಕೆಲಸ ಮಾಡ್ತಾ ಸೆಕ್ಯುಲರ್ ಮತ್ತೇನಿಲ್ಲ ಇಲ್ಲಿ. ಎಲ್ಲ ಜನರು ಸಮಾನ. ಭಾಳ ಶಬ್ದ ಬಿಟ್ಟರೆ ಅದು ಇಟ್ಕೊಂಡ್ರೆ ಆ ಪ್ರಶ್ನೆ ಇಲ್ಲ. ಆದರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಅಂತ ತರೋಂಗಾದ್ರೆ ಹಿಂದೂ ರಾಷ್ಟ್ರ ಅನ್ನೋಕ್ಕಿಂತಲೂ ಮನುಸ್ಮೃತಿಯ ರಾಷ್ಟ್ರ ಇದಲ್ಲ, ಎಲ್ಲ ಹಿಂದೂಗಳ ರಾಷ್ಟ್ರ ಅನ್ನುವಂಥ ಕನ್ಫರ್ಮೇಷನ್ ಇವತ್ತು ಮಾಡಬೇಕಾಗಿದೆ. ಅದನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಹೇಳುವಂಗ ಭಾರತ ಹಿಂದೂ ರಾಷ್ಟ್ರ ಆದ್ರೆ ಧರ್ಮ ನೆಲೆ ಯಾರಿದ್ದು ಮಾತ್ರ ಡಿಕ್ಟೇಟರ್ ರಾಜ್ಯಗಳಾಗಿದ್ದಾವ, ಸರ್ವಾಧಿಕಾರಿಗಳು ಆಳ್ತಾ ಇದ್ದಾರೆ. ಅವರನ್ನ ದೇಶ ದಿವಾಳಿ ಇದ್ದಾವ ಅನ್ನೋದು ಅಷ್ಟೇ ಸತ್ಯದ. ಇವತ್ತು ಇಸ್ಲಾಮಿಸ್ಟ್ ದೇಶ ಆಗಿರ್ಬೋದು, ನಮ್ಮ ನೆರೆಯ ನೇಪಾಳ ಆಗಿರ್ಬೋದು, ಇನ್ನುಳಿದ ಎಲ್ಲ ದೇಶಗಳು ಹೆಚ್ಚು ಕಡಿಮೆ. ಈವನ್ ನಮ್ಮ ಶ್ರೀಲಂಕಾದಲ್ಲೂ ಸಹಿತ ಅದನ್ನು ನೋಡ್ತಾ ಇದ್ವಿ ನಾವು. ಬರ್ತಲಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಹೇಳೋದಿಷ್ಟ ಧರ್ಮ ನೆಲೆಗಿಂತಲೂ ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಮತ್ತು ಎಲ್ಲರಿಗೂ ಉದ್ಯೋಗ ಕೊಡುವ ನೆಲೆಗಟ್ಟಿನಲ್ಲೇ ಯೋಚನೆ ಮಾಡಿದ್ರೆ ನಿಶ್ಚಿತವಾಗಿಯೂ ಭಾರತದ ದೊಡ್ಡ ಪರಂಪರೆ ಉಳ್ಕೊಂಡು ಹೋಗುವಂಥದ್ದು, ಭಾರತ ಉಳಿಯುವಂಥದ್ದು ಅಷ್ಟ ಸತ್ಯದ. ಅದು ಹಿಂದೂರು ಇರಲಿ, ಮುಸ್ಲಿಮರೇ ಇರಲಿ, ಕ್ರಿಶ್ಚಿಯನ್ ಇರಲಿ, ಇವರೆಲ್ಲರೂ ಅಲ್ಲಿ ಸಮಾನವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಬಂದರೆ ಸಾಕು. ಅದು ಮುಖ್ಯ ಅಲ್ಲ. ಭಾರತ ಉಳಿಯುವಂಥದ್ದು ಅದು ಹಿಂದೂಸ್ತಾನ ಅಂತ ಅದು ಇವತ್ತು ಅದಾಗಲಿ ಅಂತ. ಏನೂ ಆಗಲಿ, ಮೋಹನ್ ಭಾಗವತರ ಮಾತ್ರ ಅನೇಕ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೊಂದು ದೃಷ್ಟಿಕೋನ ನೀವು ನನಗೆ ಮಾತಾಡಬೇಕು ಅನಿಸ್ತು. ಸರಿ ಅನಿಸ್ತಾ ತಪ್ಪನ್ರಿ. ನೀವು ಡಿಸ್ಕಷನ್ ಮಾಡಿರಿ. ಹಿಂದೂ ರಾಷ್ಟ್ರವಾಗಿದ್ದು ಭಾರತ ಇರಲು ಬಿಡೋದು ಭಾಳ ಉತ್ತಮ ಅನ್ನೋ ಮಾತನ್ನು ಮತ್ತೊಮ್ಮೆ ಜ್ಞಾಪಿಸ್ತಾ, ಇದರಿಂದ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗೆ ನೋಡಿ ವಂದನೆಗಳು.